ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ದಿನಕ್ಕೊಂದು ಎಲ್ಲೆಲ್ಲೋ ದಿಕ್ಕನ್ನ ಪಡಿತಾ ಇದೆ, ಎಲ್ಲೆಲ್ಲೋ ಸಾಗ್ತಾ ಇದೆ. ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ಬಂದಿದ್ದವರು ಸುಜಾತ ಭಟ್ ಇದೀಗ ಒಂದು ಫೋಟೋನ ತೋರಿಸಿದ್ದಾರೆ. ಅದನ್ನ ಕಂಡು ಕೊಡವರು ಕೆರಳಿದ್ದಾರೆ. ಏನ್ ಕಾರಣ ನೋಡಿ. ಸುಜಾತ ತೋರಿಸಿದ್ದು ನಮ್ಮ ಮನೆ ಮಗಳ ಫೋಟೋ. ಮ್ಯಾಜಿಕ್ ಅಜ್ಜಿ ವಿರುದ್ಧ ಸಿಡಿದ ವಾಸಂತಿ ಕುಟುಂಬ. ಅನನ್ಯ ಭಟ್ ಎಂದು ಹೇಳಿಕೊಂಡು ಸುಜಾತ ಭಟ್ ಫೋಟೋ ತೋರಿಸಿ ಎಲ್ಲರನ್ನ ಮರಳು ಮಾಡ್ತಿದ್ದಾರೆ. ಅದು ವಾಸಂತಿಯವರ ಫೋಟೋ ಎನ್ನುವುದು ಈಗಾಗಲೇ ತಿಳಿದಿದೆ. ಸುಜಾತ ಭಟ್ ಇಂದಿಗೂ ತಮ್ಮ ಮಗಳು ಅನನ್ಯಾಳದ್ದೇ ಫೋಟೋ ಎಂದು ಮಾಧ್ಯಮಗಳ ಮುಂದೆ ಮತ್ತದೇ ಸುಳ್ಳಿನ ಕಂತೆಗಳನ್ನ ಬಿಚ್ಚಿಡುತ್ತಿದ್ರು. ಆ ಫೋಟೋದ ಅಸಲಿಯತ್ತು ಅಧಿಕೃತವಾಗಿ ಹೊರಬೀಳಬೇಕಷ್ಟೇ. ಇದರ ಮಧ್ಯೆ ವಾಸಂತಿ ಕುಟುಂಬ ಸುಜಾತ ವಿರುದ್ಧ ಸಿಡಿದೆದ್ದಿದೆ. ನಮ್ಮ ಕುಟುಂಬಕ್ಕೆ ದೊಡ್ಡ ಒಂದು ಅವಮಾನ ತಂದ ಒಂದು ವಿಷಯ ಇದು. ಮತ್ತೆ ಈಗ ಇದನ್ನ ಸುಮ್ಮನೆ ಧರ್ಮಸ್ಥಳ ಇದು ಹೆಗ್ಡೆ ಸಮಾಜಕ್ಕೆ ಎಳೆಯೋದು ಒಂದು ದೊಡ್ಡ ತಪ್ಪೆ. ಇದಕ್ಕೆ ನಮ್ಮಲ್ಲಿ ಕುಟುಂಬದವರೆಲ್ಲ ಸೇರಿ ಅದಕ್ಕೆ ಒಂದು ಪರಿಹಾರವನ್ನು ಹುಡುಕಿ ಅವರ ಮೇಲೆ ಕೇಸ್ ಹಾಕ್ಲಿಕ್ಕೆ ಒಂದು ತೀರ್ಮಾನ ಮಾಡಿದ್ದೀವಿ. ವಾಸಂತಿ ಅಸಲಿ ಕತೆ ಹೇಳಿದ ಕುಟುಂಬಸ್ಥರು. ಬಗ್ಗೆ ನಮಗೆ ಬೇರೆ ಯಾವುದು ಗೊತ್ತಿಲ್ಲ. ಈ ಹುಡುಗಿ ಬೆಂಗಳೂರಿಗೆ ಹೋಗಿ ಕೆಲಸಕ್ಕೆ ಸೇರಿಕೊಂಡು ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿ ಯಾರೋ ಒಬ್ಬರನ್ನು ಲವ್ ಮಾಡಿ ಅಲ್ಲಿ ಮದುವೆ ಆಗಿದ್ದಾರೆ. ಅಲ್ಲಿಂದ 1 ತಿಂಗಳು 2 ತಿಂಗಳಲ್ಲಿ 1 ತಿಂಗಳಲ್ಲಿ ಅವ್ರನ್ನ ಏನೋ ಸೂಸೈಡ್ ಮಾಡಿದೋ ಅಥವಾ ಗೊತ್ತಿಲ್ಲ, ಅದು ಗೊತ್ತಿಲ್ಲ ನಮಗೆ. ಇಲ್ಲಿ ಬಂದು ನಮ್ಮ ಹೊಳೆಯಲ್ಲಿ ಹಾಕಿದ್ದು, ಕೊಟ್ಟೋಳಿ ಹೊಳೆಯಲ್ಲಿ. ಅದು 1 ತಿಂಗಳು 20 ದಿವಸ ಏನೋ ಕಳೆದು ಕೊಳೆತ ದೇಹ ಕಂಡು ಈ ಹುಡುಗಿ ನಮ್ಮ ಹುಡುಗಿ ಅಂತ ಹೇಳಿ ಪತ್ತೆ ಹಚ್ಚಿ ಪೊಲೀಸವರು ಬಂದು ಅಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿ ಹೊಳೆ ಕರೆಯಲ್ಲಿ ದಫನ ಮಾಡಿದ್ದು. ವಾಸಂತಿ ಸುಜಾತ ಭಟ್ ಮಗಳು ಅಲ್ವೇ ಅಲ್ಲ. ಸುಜಾತ ಭಟ್ ಅವರ ಮಗಳು ಅಲ್ಲ, 100ಕ್ಕೆ 100 ಅಲ್ಲ. ನಮ್ಮ ಮಾಳೇಟೀರ ಪೊನ್ನಪ್ಪ ಅಂತ ಹೇಳುವವರ ಮಗಳು, ಲಾಸ್ಟ್ ಮಗಳು. ನಕಲಿ ಫೋಟೋ ತೋರಿಸಿದ್ದಕ್ಕೆ ಶಿಕ್ಷೆ ಆಗ್ಲೇಬೇಕು. ನಮ್ಮ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕೆದಮಳೂರು ಗ್ರಾಮದ ಮಾಳೇಟಿರ ಪೊನ್ನಪ್ಪನವರ ಮಗಳು ವಸಂತಿ ಎಂಬ ಫೋಟೋವನ್ನು ತಾವು ತನ್ನದೇ ಮಗಳು ಅನನ್ಯ ಭಟ್ ಅಂತ ಹೇಳಿ ತೋರಿಸಿ ಅವಳು ಅನಾವಶ್ಯಕವಾಗಿ ನಮ್ಮ ಕೊಡಗು ಜಿಲ್ಲೆಯನ್ನು ಹೇಳುತ್ತಂದದ್ದು ಅತಿ ದುಃಖಕರವಾದಂತ ವಿಚಾರ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ದಿನಕ್ಕೊಂದು ಎಲ್ಲೆಲ್ಲೋ ದಿಕ್ಕನ್ನ ಪಡಿತಾ ಇದೆ, ಎಲ್ಲೆಲ್ಲೋ ಸಾಗ್ತಾ ಇದೆ. ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ಬಂದಿದ್ದವರು ಸುಜಾತ ಭಟ್ ಇದೀಗ ಒಂದು ಫೋಟೋನ ತೋರಿಸಿದ್ದಾರೆ. ಅದನ್ನ ಕಂಡು ಕೊಡವರು ಕೆರಳಿದ್ದಾರೆ. ಏನ್ ಕಾರಣ ನೋಡಿ. ಸುಜಾತ ತೋರಿಸಿದ್ದು ನಮ್ಮ ಮನೆ ಮಗಳ ಫೋಟೋ. ಮ್ಯಾಜಿಕ್ ಅಜ್ಜಿ ವಿರುದ್ಧ ಸಿಡಿದ ವಾಸಂತಿ ಕುಟುಂಬ. ಅನನ್ಯ ಭಟ್ ಎಂದು ಹೇಳಿಕೊಂಡು ಸುಜಾತ ಭಟ್ ಫೋಟೋ ತೋರಿಸಿ ಎಲ್ಲರನ್ನ ಮರಳು ಮಾಡ್ತಿದ್ದಾರೆ. ಅದು ವಾಸಂತಿಯವರ ಫೋಟೋ ಎನ್ನುವುದು ಈಗಾಗಲೇ ತಿಳಿದಿದೆ. ಸುಜಾತ ಭಟ್ ಇಂದಿಗೂ ತಮ್ಮ ಮಗಳು ಅನನ್ಯಾಳದ್ದೇ ಫೋಟೋ ಎಂದು ಮಾಧ್ಯಮಗಳ ಮುಂದೆ ಮತ್ತದೇ ಸುಳ್ಳಿನ ಕಂತೆಗಳನ್ನ ಬಿಚ್ಚಿಡುತ್ತಿದ್ರು. ಆ ಫೋಟೋದ ಅಸಲಿಯತ್ತು ಅಧಿಕೃತವಾಗಿ ಹೊರಬೀಳಬೇಕಷ್ಟೇ. ಇದರ ಮಧ್ಯೆ ವಾಸಂತಿ ಕುಟುಂಬ ಸುಜಾತ ವಿರುದ್ಧ ಸಿಡಿದೆದ್ದಿದೆ. ನಮ್ಮ ಕುಟುಂಬಕ್ಕೆ ದೊಡ್ಡ ಒಂದು ಅವಮಾನ ತಂದ ಒಂದು ವಿಷಯ ಇದು. ಮತ್ತೆ ಈಗ ಇದನ್ನ ಸುಮ್ಮನೆ ಧರ್ಮಸ್ಥಳ ಇದು ಹೆಗ್ಡೆ ಸಮಾಜಕ್ಕೆ ಎಳೆಯೋದು ಒಂದು ದೊಡ್ಡ ತಪ್ಪೆ. ಇದಕ್ಕೆ ನಮ್ಮಲ್ಲಿ ಕುಟುಂಬದವರೆಲ್ಲ ಸೇರಿ ಅದಕ್ಕೆ ಒಂದು ಪರಿಹಾರವನ್ನು ಹುಡುಕಿ ಅವರ ಮೇಲೆ ಕೇಸ್ ಹಾಕ್ಲಿಕ್ಕೆ ಒಂದು ತೀರ್ಮಾನ ಮಾಡಿದ್ದೀವಿ. ವಾಸಂತಿ ಅಸಲಿ ಕತೆ ಹೇಳಿದ ಕುಟುಂಬಸ್ಥರು. ಬಗ್ಗೆ ನಮಗೆ ಬೇರೆ ಯಾವುದು ಗೊತ್ತಿಲ್ಲ. ಈ ಹುಡುಗಿ ಬೆಂಗಳೂರಿಗೆ ಹೋಗಿ ಕೆಲಸಕ್ಕೆ ಸೇರಿಕೊಂಡು ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿ ಯಾರೋ ಒಬ್ಬರನ್ನು ಲವ್ ಮಾಡಿ ಅಲ್ಲಿ ಮದುವೆ ಆಗಿದ್ದಾರೆ. ಅಲ್ಲಿಂದ 1 ತಿಂಗಳು 2 ತಿಂಗಳಲ್ಲಿ 1 ತಿಂಗಳಲ್ಲಿ ಅವ್ರನ್ನ ಏನೋ ಸೂಸೈಡ್ ಮಾಡಿದೋ ಅಥವಾ ಗೊತ್ತಿಲ್ಲ, ಅದು ಗೊತ್ತಿಲ್ಲ ನಮಗೆ. ಇಲ್ಲಿ ಬಂದು ನಮ್ಮ ಹೊಳೆಯಲ್ಲಿ ಹಾಕಿದ್ದು, ಕೊಟ್ಟೋಳಿ ಹೊಳೆಯಲ್ಲಿ. ಅದು 1 ತಿಂಗಳು 20 ದಿವಸ ಏನೋ ಕಳೆದು ಕೊಳೆತ ದೇಹ ಕಂಡು ಈ ಹುಡುಗಿ ನಮ್ಮ ಹುಡುಗಿ ಅಂತ ಹೇಳಿ ಪತ್ತೆ ಹಚ್ಚಿ ಪೊಲೀಸವರು ಬಂದು ಅಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿ ಹೊಳೆ ಕರೆಯಲ್ಲಿ ದಫನ ಮಾಡಿದ್ದು. ವಾಸಂತಿ ಸುಜಾತ ಭಟ್ ಮಗಳು ಅಲ್ವೇ ಅಲ್ಲ. ಸುಜಾತ ಭಟ್ ಅವರ ಮಗಳು ಅಲ್ಲ, 100ಕ್ಕೆ 100 ಅಲ್ಲ. ನಮ್ಮ ಮಾಳೇಟೀರ ಪೊನ್ನಪ್ಪ ಅಂತ ಹೇಳುವವರ ಮಗಳು,
ಲಾಸ್ಟ್ ಮಗಳು. ನಕಲಿ ಫೋಟೋ ತೋರಿಸಿದ್ದಕ್ಕೆ ಶಿಕ್ಷೆ ಆಗ್ಲೇಬೇಕು. ನಮ್ಮ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕೆದಮಳೂರು ಗ್ರಾಮದ ಮಾಳೇಟಿರ ಪೊನ್ನಪ್ಪನವರ ಮಗಳು ವಸಂತಿ ಎಂಬಾಕೆಯ ಫೋಟೋವನ್ನು ತಾವು ತನ್ನದೇ ಮಗಳು ಅನನ್ಯ ಭಟ್ ಅಂತ ಹೇಳಿ ತೋರಿಸಿ ಅವಳು ಅನಾವಶ್ಯಕವಾಗಿ ನಮ್ಮ ಕೊಡಗು ಜಿಲ್ಲೆಯನ್ನು ಹೇಳುತ್ತಂದದ್ದು ಅತಿ ದುಃಖಕರವಾದಂತ ವಿಚಾರ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ದಿನಕ್ಕೊಂದು ಎಲ್ಲೆಲ್ಲೋ ದಿಕ್ಕನ್ನ ಪಡಿತಾ ಇದೆ, ಎಲ್ಲೆಲ್ಲೋ ಸಾಕ್ತಾ ಇದೆ. ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ಬಂದಿದ್ದವರು ಸುಜಾತ ಭಟ್ ಇದೀಗ ಒಂದು ಫೋಟೋನ ತೋರಿಸಿದ್ದಾರೆ. ಅದನ್ನ ಕಂಡು ಕೊಡವರು ಕೆರಳಿದ್ದಾರೆ. ಏನ್ ಕಾರಣ ನೋಡಿ. ಸುಜಾತ ತೋರಿಸಿದ್ದು ನಮ್ಮ ಮನೆ ಮಗಳ ಫೋಟೋ. ಮ್ಯಾಜಿಕ್ ಅಜ್ಜಿ ವಿರುದ್ಧ ಸಿಡಿದ ವಾಸಂತಿ ಕುಟುಂಬ. ಅನನ್ಯ ಭಟ್ ಎಂದು ಹೇಳಿಕೊಂಡು ಸುಜಾತ ಭಟ್ ಫೋಟೋ ತೋರಿಸಿ ಎಲ್ಲರನ್ನ ಮರಳು ಮಾಡ್ತಿದ್ದಾರೆ. ಅದು ವಾಸಂತಿಯವರ ಫೋಟೋ ಎನ್ನುವುದು ಈಗಾಗಲೇ ತಿಳಿದಿದೆ. ಸುಜಾತ ಭಟ್ ಇಂದಿಗೂ ತಮ್ಮ ಮಗಳು ಅನನ್ಯಾಳದ್ದೇ ಫೋಟೋ ಎಂದು ಮಾಧ್ಯಮಗಳ ಮುಂದೆ ಮತ್ತದೇ ಸುಳ್ಳಿನ ಕಂತೆಗಳನ್ನ ಬಿಚ್ಚಿಡುತ್ತಿದ್ರು. ಆ ಫೋಟೋದ ಅಸಲಿಯತ್ತು ಅಧಿಕೃತವಾಗಿ ಹೊರಬೀಳಬೇಕಷ್ಟೇ. ಇದರ ಮಧ್ಯೆ ವಾಸಂತಿ ಕುಟುಂಬ ಸುಜಾತ ವಿರುದ್ಧ ಸಿಡಿದೆದ್ದಿದೆ. ನಮ್ಮ ಕುಟುಂಬಕ್ಕೆ ದೊಡ್ಡ ಒಂದು ಅವಮಾನ ತಂದ ಒಂದು ವಿಷಯ ಇದು. ಮತ್ತೆ ಈಗ ಇದನ್ನ ಸುಮ್ಮನೆ ಧರ್ಮಸ್ಥಳ ಇದು ಹೆಗ್ಡೆ ಸಮಾಜಕ್ಕೆ ಎಳೆಯೋದು ಒಂದು ದೊಡ್ಡ ತಪ್ಪೆ. ಇದಕ್ಕೆ ನಮ್ಮಲ್ಲಿ ಕುಟುಂಬದವರೆಲ್ಲ ಸೇರಿ ಅದಕ್ಕೆ ಒಂದು ಪರಿಹಾರವನ್ನು ಹುಡುಕಿ ಅವರ ಮೇಲೆ ಕೇಸ್ ಹಾಕ್ಲಿಕ್ಕೆ ಒಂದು ತೀರ್ಮಾನ ಮಾಡಿದ್ದೀವಿ. ವಾಸಂತಿ ಅಸಲಿ ಕತೆ ಹೇಳಿದ ಕುಟುಂಬಸ್ಥರು. ಬಗ್ಗೆ ನಮಗೆ ಬೇರೆ ಯಾವುದು ಗೊತ್ತಿಲ್ಲ. ಈ ಹುಡುಗಿ ಬೆಂಗಳೂರಿಗೆ ಹೋಗಿ ಕೆಲಸಕ್ಕೆ ಸೇರಿಕೊಂಡು ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿ ಯಾರೋ ಒಬ್ಬರನ್ನು ಲವ್ ಮಾಡಿ ಅಲ್ಲಿ ಮದುವೆ ಆಗಿದ್ದಾರೆ. ಅಲ್ಲಿಂದ 1 ತಿಂಗಳು 2 ತಿಂಗಳಲ್ಲಿ 1 ತಿಂಗಳಲ್ಲಿ ಅವ್ರನ್ನ ಏನೋ ಸೂಸೈಡ್ ಮಾಡಿದೋ ಅಥವಾ ಗೊತ್ತಿಲ್ಲ, ಅದು ಗೊತ್ತಿಲ್ಲ ನಮಗೆ. ಇಲ್ಲಿ ಬಂದು ನಮ್ಮ ಹೊಳೆಯಲ್ಲಿ ಹಾಕಿದ್ದು, ಕೊಟ್ಟೋಳಿ ಹೊಳೆಯಲ್ಲಿ. ಅದು 1 ತಿಂಗಳು 20 ದಿವಸ ಏನೋ ಕಳೆದು ಕೊಳೆತ ದೇಹ ಕಂಡು ಈ ಹುಡುಗಿ ನಮ್ಮ ಹುಡುಗಿ ಅಂತ ಹೇಳಿ ಪತ್ತೆ ಹಚ್ಚಿ ಪೊಲೀಸವರು ಬಂದು ಅಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿ ಹೊಳೆ ಕರೆಯಲ್ಲಿ ದಫನ ಮಾಡಿದ್ದು. ವಾಸಂತಿ ಸುಜಾತ ಭಟ್ ಮಗಳು ಅಲ್ವೇ ಅಲ್ಲ. ಸುಜಾತ ಭಟ್ ಅವರ ಮಗಳು ಅಲ್ಲ, 100ಕ್ಕೆ 100 ಅಲ್ಲ. ನಮ್ಮ ಮಾಳೇಟಿರ ಪೊನ್ನಪ್ಪ ಅಂತ ಹೇಳುವವರ ಮಗಳು, ಲಾಸ್ಟ್ ಮಗಳು. ನಕಲಿ ಫೋಟೋ ತೋರಿಸಿದ್ದಕ್ಕೆ ಶಿಕ್ಷೆ ಆಗ್ಲೇಬೇಕು. ನಮ್ಮ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕೆದಮಳೂರು ಗ್ರಾಮದ ಮಾಳೇಟಿರ ಪೊನ್ನಪ್ಪನವರ ಮಗಳು ವಸಂತಿ ಎಂಬಾಕೆಯ ಫೋಟೋವನ್ನು ತಾವು ತನ್ನದೇ ಮಗಳು ಅನನ್ಯ ಭಟ್ ಅಂತ ಹೇಳಿ ತೋರಿಸಿ ಅವಳು ಅನಾವಶ್ಯಕವಾಗಿ ನಮ್ಮ ಕೊಡಗು ಜಿಲ್ಲೆಯನ್ನು ಹೇಳುತ್ತಂದದ್ದು